ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಪಕ್ಕದಲ್ಲಿ ದೊಡ್ಡ ದುರಂತ ಆಗಿರೋ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇನ್ನೊಂದು ಕಡೆ ಇರಾನ್ ಮೇಲೆ ಅಮೆರಿಕ ಮತ್ತೆ ಸರಣಿ ದಾಳಿ ಮಾಡಿದೆ. ಇತ್ತ ಪಿಒಕೆಯಲ್ಲಿ ಜನ ಪಾಕ್ಗೆ ಹೊಸ ಶಾಕ್ ಕೊಟ್ಟಿದ್ದಾರೆ. ಅತ್ತ ರಷ್ಯಾಗೆ ಯುಕ್ರೇನ್ ಹಾರ್ಮೋಸ್ ಸ್ಟೈಲ್ನಲ್ಲಿ ಆಘಾತ ಕೊಟ್ಟಿದೆ. ಪುಟಿನ್ ದೇಶಕ್ಕೆ ಹೋಗೋ ದಾರಿಗಳನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬಂಗಾಳ ಕೊಲ್ಲಿಯ ಕಡೆಯಿಂದ ಬರ್ತಿರೋ ಮಾಹಿತಿಯನ್ನು ನಿಮಗೆ ನಾವು ನೀಡ್ತೀವಿ ಸ್ನೇಹಿತರೆ. ಮಯನ್ಮಾರ್ ಕರಾವಳಿಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 2 ದೊಡ್ಡ ದೋಣಿ ದುರಂತ ಆಗಿದೆ, ಮುಳುಗಿದಾವೆ. 500ಕ್ಕೂ ಅಧಿಕ ಜನ ಇದ್ರು. ಅವರೆಲ್ಲರೂ ನೀರು ಪಾಲಾಗಿರೋ ಆತಂಕಕಾರಿ ಮಾಹಿತಿ ಬರ್ತಾ ಇದೆ. ವಿಶ್ವಸಂಸ್ಥೆಯ ರೆಫ್ಯೂಜಿ ಏಜೆನ್ಸಿ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಇದಕ್ಕೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ 2 ದೋಣಿಗಳು ಜೂನ್ ತಿಂಗಳಲ್ಲಿ ಮಯನ್ಮಾರ್ನಿಂದ ಹೊರಟಿದ್ವು. ಇದರಲ್ಲಿ ಹೆಚ್ಚಿನವರು ರೋಹಿಂಗ್ಯಾ ಮುಸ್ಲಿಮರಿದ್ರು. ಒಂದು ಬೋಟ್ನಲ್ಲಿ ಸುಮಾರು 250 ಜನರಿದ್ರು. ಇದು ಮಯನ್ಮಾರ್ನ ರಾಖೈನ್ ರಾಜ್ಯದಿಂದ ಹೊರಟ ಕೂಡಲೇ ಕಾಂಟ್ಯಾಕ್ಟ್ ಕಳ್ಕೊಳ್ತು. ಇನ್ನು 2ನೇ ಬೋಟ್ನಲ್ಲಿ 280 ಜನರಿದ್ರು. ಇದು ಮಯನ್ಮಾರ್ನ ಅಯೇರ್ಯಾರ್ವಾಡಿ ಕರಾವಳಿಯಲ್ಲಿ ಜುಲೈ 8ನೇ ತಾರೀಕು ಸಂಪರ್ಕ ಕಳ್ಕೊಂಡಿದೆ. ಸೊ 2 ಪತ್ತೆಯಾಗಿಲ್ಲ. 2 ಮುಳುಗಿ ಹೋಗಿರೋ, ಅನಾಹುತ ಆಗಿರೋ ಆತಂಕ ಇದೆ ಅಂತ ವಿಶ್ವಸಂಸ್ಥೆಯ ಏಜೆನ್ಸಿ ಆತಂಕ ವ್ಯಕ್ತಪಡಿಸಿದೆ. ಅದರಲ್ಲಿ ಒಂದು ಬೋಟ್ ಬಂಗಾಳ ಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದಲ್ಲಿ ಮುಳುಗಡೆಯಾಗಿರಬಹುದು ಅಂತ ಹೇಳಿದೆ. ತನಿಖಾ ಸಂಸ್ಥೆಗಳು ಅಂತಾರಾಷ್ಟ್ರೀಯವಾಗಿ ಈಗ ಇದನ್ನು ಹುಡುಕಾಟ ಶುರು ಮಾಡಿದ್ದಾರೆ. ಯುದ್ಧಗ್ರಸ್ತ ಮಯನ್ಮಾರ್ನಿಂದ ಪ್ರತಿ ವರ್ಷ ಸಾವಿರಾರು ಜನ ಚಿಕ್ಕ ಪುಟ್ಟ ಬೋಟ್ ಎಲ್ಲ ಹತ್ಕೊಂಡು ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಹೊರಗೋಡ್ ಹೋಗ್ತಿದ್ದಾರೆ. ಸೇಫ್ಟಿ ಮತ್ತು ಉತ್ತಮ ಅವಕಾಶಗಳಿಗಾಗಿ ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್ನಂತಹ ರಾಷ್ಟ್ರಗಳಿಗೆ ಮೊರೆ ಹೋಗ್ತಿದ್ದಾರೆ. ಈ ಪ್ರಯತ್ನದಲ್ಲೇ ಇದೇ ವರ್ಷ ಸುಮಾರು 300 ಜನ ಅಂಡಮಾನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಸುತ್ತಮುತ್ತ ಮುಳುಗಡೆಯಾಗಿದ್ದಾರೆ ಅನ್ನೋ ಸುದ್ದಿ ಇದೆ. ಅದರ ನಡುವೆ ಈಗ ಹೊಸ ಮಾಹಿತಿ ಇದು. 500 ಜನ ಒಟ್ಟಿಗೆ ಕೊಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಆ ಆತಂಕ. ಇನ್ನು ಅಮೆರಿಕ ಇರಾನ್ ಯುದ್ಧ ಕಂಟಿನ್ಯೂ ಆಗಿದೆ. ಈಗ ಇರಾನ್ನ ಉತ್ತರ ಭಾಗದಲ್ಲಿರೋ ಟಾರ್ಗೆಟ್ಗಳ ಮೇಲೆ ಅಮೆರಿಕ ಸೇನೆ ಸರಣಿ ದಾಳಿ ಮಾಡಿದೆ. ಇರಾನ್ನ ಕಮಾಂಡ್ ಸೆಂಟರ್ಸ್, ಏರ್ ಡಿಫೆನ್ಸ್ ಸೈಟ್, ಮಿಸೈಲ್ ಮತ್ತು ಡ್ರೋನ್ ಲಾಂಚರ್ ಇನ್ಫ್ರಾಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇರಾನ್ನ ಬಂದರ್ ಅಬ್ಬಾಸ್ ಸೇರಿದ ಹಾಗೆ ಸಾಕಷ್ಟು ಕಡೆ ದಾಳಿ ನಡೆಸಿದ್ದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಹಾಗೆ ಇರಾನ್ನಲ್ಲಿರೋ ಸೆಮ್ನಾನ್ ಏರ್ಪೋರ್ಟ್ ಮೇಲೂ ಕೂಡ ಅಮೆರಿಕ ದಾಳಿ ಮಾಡಿದೆ ಅಂತ ಖುದ್ದು ಇರಾನ್ ಒಪ್ಕೊಂಡಿದೆ. ಇತ್ತ ಇರಾನ್ ಕೂಡ ಅಮೆರಿಕ ವಿರುದ್ಧ ಪ್ರತಿ ದಾಳಿ ಮಾಡಿದೆ. ಕುವೈತ್ ಮತ್ತು ಬಹ್ರೇನ್ನಲ್ಲಿರೋ ಅಮೆರಿಕದ ರೇಡಾರ್ ಮತ್ತು ಡಿಫೆನ್ಸ್ ಸಿಸ್ಟಮ್ಗಳನ್ನು ಟಾರ್ಗೆಟ್ ಮಾಡಿದೆ. ಹಾಗೆ ಜೋರ್ಡನ್ನಲ್ಲಿ ಅಮೆರಿಕದ ಕಮ್ಯುನಿಕೇಷನ್ ಸಿಸ್ಟಮ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇರಾನ್ನ IRGC ಹೇಳಿದೆ. ಆದರೆ ಇರಾನ್ ಕಡೆಯಿಂದ ಹಾರಿ ಬಂದ 8 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಜೋರ್ಡನ್ ಹೇಳಿದೆ. ಇನ್ನೊಂದು ಕಡೆ ಅಮೆರಿಕದ ನೇವಲ್ ಬ್ಲಾಕೇಡ್ ಅನ್ನು ಉಲ್ಲಂಘಿಸೋಕೆ ಪ್ರಯತ್ನಪಟ್ಟ ಕ್ಯೂರಾಸಾವೋ ಧ್ವಜ ಹೊಂದಿದ್ದ ಆಯಿಲ್ ಟ್ಯಾಂಕರ್ ಮೇಲೆ ಅಮೆರಿಕದ ಏರ್ಕ್ರಾಫ್ಟ್ ದಾಳಿ ನಡೆಸಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ನಮ್ಮೊಂದಿಗೆ ಮಾತುಕತೆ ನಡೆಸೋಕೆ ನೋಡ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಈ ಸಂಘರ್ಷವನ್ನು ಸೆಟಲ್ ಮಾಡೋಕೆ ಸಾಧ್ಯನಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಇರಾನ್ನ ವರ್ತನೆ ಚೆನ್ನಾಗಿದ್ರೆ ಒಳ್ಳೆಯದು, ಬಿಹೇವ್ ಮಾಡಲಿ ಅವ್ರು ಒಳ್ಳೆ ರೀತಿಯಲ್ಲಿ ಅಂತ ಟ್ರಂಪ್ ಹೇಳಿದ್ದಾರೆ. ಏನೋ ಗಾಜಾದಲ್ಲಿ ಇಸ್ರೇಲ್ನ ಹೊಸ ದಾಳಿಯಲ್ಲಿ 4 ಮೃತಪಟ್ಟಿದ್ದಾರೆ. ಈ ಮೂಲಕ ಕಳೆದ ಅಕ್ಟೋಬರ್ನಿಂದ ಗಾಜಾದಲ್ಲಿ ಇಸ್ರೇಲ್ ದಾಳಿಗೆ 1,000ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ. ಇತ್ತ ಹಾರ್ಮುಜ್ ಉದ್ವಿಗ್ನತೆ ನಡುವೆ ಭಾರತ ಸರ್ಕಾರ ಶಿಪ್ ಓನರ್ಗಳಿಗೆ ಹೊಸ ಡೈರೆಕ್ಷನ್ಸ್ ಕೊಟ್ಟಿದೆ. ಮುಂದಿನ ಆದೇಶದವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗೋ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನ ನಿಯೋಜನೆ ಮಾಡಬೇಡಿ ಅಂತ ಆದೇಶ ಹೊರಡಿಸಿದೆ. ಭಾರತೀಯ ನಾವಿಕರ ಸೇಫ್ಟಿಗಾಗಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಡೈರೆಕ್ಟರೇಟ್ ಜನರಲ್ ಆಫ್ ಮ್ಯಾರಿಟೈಮ್ ಅಡ್ಮಿನಿಸ್ಟ್ರೇಷನ್ ತಿಳಿಸಿದೆ. ಶಿಪ್ ಓನರ್ಸ್, ಮ್ಯಾನೇಜರ್ಸ್ ಮತ್ತು ಭಾರತೀಯ ನಾವಿಕರನ್ನ ರಿಕ್ರೂಟ್ ಮಾಡಿಕೊಳ್ಳುವ ಏಜೆನ್ಸಿಗಳಿಗೆ ಈ ಆದೇಶ ಕೊಡಲಾಗಿದೆ. ತೈಲ ಹಡಗುಗಳ ಮೇಲೆ ನಡೆದ ದಾಳಿಯಲ್ಲಿ ಬಹುತೇಕ ಭಾರತೀಯ ನಾವಿಕರೇ ಪ್ರಾಣ ಕಳ್ಕೊಳ್ತಿದ್ದಾರೆ. ಹೀಗಾಗಿ ಈ ನಿರ್ಧಾರ ಮಾಡಲಾಗಿದೆ. ಇದು ಇಂಟರ್ನ್ಯಾಷನಲಿ ದೊಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು. ಇಡೀ ಜಗತ್ತಿಗೂ ಇದರ ಬಿಸಿ ಈಗ ತಟ್ಟೋಕೆ ಶುರುವಾಗುತ್ತೆ. ಯಾಕಂದರೆ ಎಲ್ಲ ಜಗತ್ತಿನ ನೌಕೆಗಳಲ್ಲಿ, ಹಡಗುಗಳಲ್ಲಿ ಭಾರತೀಯ ಸೇಲರ್ಸ್ ಇದ್ದಾರೆ. ನಮ್ಮ ಮರ್ಚೆಂಟ್ ನೇವಿಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿ ಇದ್ದಾರೆ. ಅವರೆಲ್ಲರೂ ಈಗ ಕೆಲಸ ಮಾಡೋದ್ರಿಂದ ಹಿಂದೆ ಸರಿದ್ರೆ ಗ್ಲೋಬಲ್ ಶಿಪ್ಪಿಂಗು ಕೂಡ ಪರಿಣಾಮ ಆಗುತ್ತೆ. ಪದೇ ಪದೇ ನಿಮ್ಮ ಹೊಡೆದಾಟದಲ್ಲಿ ನಮ್ಮ ಪ್ರಾಣ ಯಾಕೆ ಹೋಗಬೇಕು ಅಂಥೇಳಿ ಭಾರತ ಈಗ ಅವ್ರನ್ನ ತಡೆದಾಗ ಜಾಗತಿಕ ಶಿಪ್ಪಿಂಗ್ ಮೇಲೂ ಕೂಡ ಪರಿಣಾಮ ಉಂಟಾಗಿ ಅದರ ಬಿಸಿ ಅವ್ರಿಗೂ ಕೂಡ ತಟ್ಟಿ ಈ ಬಿಕ್ಕಟ್ಟನ್ನು ಶಮನ ಮಾಡೋಕೆ ಏನಾದರೂ ಕೂಡ ಆವಾಗಲಾದರೂ ಎಲ್ಲರೂ ಸೇರಿ ಸ್ವಲ್ಪ ಪ್ರೆಷರ್ ಹಾಕ್ತಾರ ಟ್ರಂಪ್ ಮತ್ತು ಇಸ್ರೇಲ್ ಹಾಗೂ ಇರಾನ್ ಮೇಲೆ ಅಂತ ನೋಡಬೇಕು. ಯಾಕಂದರೆ ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಜಗತ್ತಲ್ಲಿ 3-5 ಲಕ್ಷದಷ್ಟು ಭಾರತೀಯ ಸೇಲರ್ಸ್ ಇದ್ದಾರೆ, ನಾವಿಕರಿದ್ದಾರೆ, ಹಡಗುಗಳಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿ ಇದ್ದಾರೆ. ಅದರಲ್ಲಿ ಅಂದರೆ ಟೋಟಲ್ ಒಂದು 20% ಭಾರತೀಯರಿದ್ದಾರೆ ಜಗತ್ತಿನಾದ್ಯಂತ. ಇವರೆಲ್ಲ ಈಗ ಹೊರ್ಮುಜಲ್ಲಿ ಹೋಗಲ್ಲ ಅಂತ ಹಿಂದೇಟು ಹಾಕಿದ್ರೆ ಗ್ಲೋಬಲ್ ಆಯಿಲ್ ಆ್ಯಂಡ್ ಗ್ಯಾಸ್ ಶಿಪ್ಪಿಂಗ್ ಮೇಲೆ ಪರಿಣಾಮ ಉಂಟಾಗುತ್ತೆ. ಹೊರ್ಮುಜಿಂದ ಹೋಗೋ ದಾಟೋ ಎಲ್ಲ ಹಡಗುಗಳಲ್ಲಿ
ಸಿಬ್ಬಂದಿ ಕೊರತೆ ಉಂಟಾಗುತ್ತೆ. ಇನ್ನು ಉದ್ವಿಗ್ನತೆ ಇರೋ ಕಾರಣ ತೈಲ ಬೆಲೆ ಮೇಲೆ ಕೆಳಗೆ ಆಗ್ತಾನೆ ಇದೆ. ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $84 ಆಸುಪಾಸಲ್ಲಿತ್ತು. ಅತ್ತ ಸೌದಿ ಅರೇಬಿಯಾಗೆ $1.96 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಮಾರಾಟ ಮಾಡೋಕೆ ಅಮೆರಿಕ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾವ್ಯಾವ ಆಯುಧಗಳು ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು, ಆದರೆ ಪ್ರಿಸಿಷನ್ ಸ್ಟ್ರೈಕ್ ಮಾಡೋ ಆಯುಧಗಳು ಅಂತ ರಿಪೋರ್ಟ್ ಆಗ್ತಾ ಇದೆ. ಇನ್ನು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಇಸ್ರೇಲ್ ಬೆಂಬಲಿತ ಆನ್ಲೈನ್ ಇನ್ಫ್ಲೂಯೆನ್ಸ್ ಕ್ಯಾಂಪೇನ್ ವಿರುದ್ಧ ಕಿಡಿಕಾರಿದ್ದಾರೆ. ಗೋ ಟು ಹೆಲ್ ಅಂದ್ರೆ ನರಕಕ್ಕೆ ಹೋಗಿ ಅಂತ ಹೇಳಿದ್ದಾರೆ. ಇಸ್ರೇಲ್ ಸರ್ಕಾರ ಫಂಡ್ ಮಾಡ್ತಿರೋ ಸಂಘಟನೆಯೊಂದು ಅಮೆರಿಕದೊಳಗಡೆ ಆಪರೇಟ್ ಆಗ್ತಾ ಇದೆ. ಈ ಸಂಘಟನೆ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಮಾಜಿ ಡಿಜಿಟಲ್ ಕ್ಯಾಂಪೇನ್ ಮ್ಯಾನೇಜರ್ ಬ್ರಾಡ್ ಪಾರ್ಸ್ಕೇಲ್ರನ್ನ ಹೈರ್ ಮಾಡಿಕೊಂಡು ಹೊಸ ಅಭಿಯಾನ ಶುರು ಮಾಡಿದೆ. ಇರಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳೋ ಟ್ರಂಪ್ ಆಡಳಿತದ ಪ್ರಯತ್ನಗಳನ್ನು ವಿರೋಧಿಸುತ್ತಿದ್ದಾರೆ ಇವರು. ಅದಕ್ಕೆ JD ವ್ಯಾನ್ಸ್ ರುಚಿಗೆದ್ದು ನರಕಕ್ಕೆ ಹೋಗಿ ಗೋ ಟು ಹೆಲ್ ನೀವು ಅಂತ ಬೈದಿದ್ದಾರೆ ಅವರಿಗೆ. ಇಸ್ರೇಲ್ನವರು ನಮ್ಮ ಪಾಲಿಸಿ ಮೇಲೆ ಪ್ರಭಾವ ಬೀರಕ್ಕೆ ಪ್ರಯತ್ನ ಪಡ್ತೀರ ನೀವು, ಬಹಳ ಜೋರಿದ್ದೀರಿ ನೀವು ಅಂತೇಳಿ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಸ್ಪೆಷಲ್ ಟೂರ್ ಅನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲೆಲ್ಲಿಗೆ ಹೋಗೋದು, ಎಷ್ಟು ಪ್ರೈಸ್ ಎಲ್ಲ ಇಲ್ಲಿದೆ ನೋಡಿ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ. ನೀವು ಫ್ಯಾಮಿಲಿ ಸಮೇತನಾರು ಹೋಗ್ಬೋದು, ಯಂಗ್ ಸಿಂಗಲ್ಸ್ ಬೇಕಾದರೂ ಹೋಗ್ಬೋದು, ಅಥವಾ ವಯಸ್ಸಾಗಿರೋ ಹಿರಿಯ ನಾಗರಿಕರಾದರೂ ಹೋಗ್ಬೋದು. ಸ್ಪೆಷಲ್ ಕೇರ್ನೊಂದಿಗೆ ಗ್ರೂಪ್ನಲ್ಲಿ ಸೇಫ್ ಆಗಿ ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಇತ್ತ ರಷ್ಯಾಗೆ ಯುಕ್ರೇನ್ ಹಾರ್ಮುಜ್ ಸ್ಟೈಲ್ನಲ್ಲಿ ಶಾಕ್ ಕೊಟ್ಟಿದೆ. ರಷ್ಯಾಗೆ ಹೋಗಿ ಬರೋ ಅಜೋವ್ ಸಮುದ್ರದ ಹಡಗು ಸಂಚಾರವನ್ನು ಯುಕ್ರೇನ್ ನಾವು ಕ್ಲೋಸ್ ಮಾಡ್ತೀವಿ, ನಾವು ಇಲ್ಲಿದ್ದೀವಲ್ಲ, ನಮಗೂ ಇದರ ಐಡಿಯಾ ಬಂತೀಗ ಅಂಥೇಳಿ ಇರಾನಿಂದ ಕಲ್ತ್ಕೊಂಡು ಅಲ್ಲಿ ಅಜೋವ್ ಸೀನಲ್ಲಿ ಅದನ್ನು ಜಾರಿ ಮಾಡೋಕೆ ಮುಂದಾಗಿದ್ದಾರೆ. ಜುಲೈ 15ರ ರಾತ್ರಿ ಕಪ್ಪು ಸಮುದ್ರದಲ್ಲಿ ರಷ್ಯಾಗೆ ಸೇರಿದ 20 ಹಡಗುಗಳ ಮೇಲೆ 106 ಡ್ರೋನ್ ಬಿಟ್ಟು ದಾಳಿ ಮಾಡಿದ್ದಾರೆ. ಇದರಲ್ಲಿ 7 ತೈಲ ಟ್ಯಾಂಕರ್, 2 ಗ್ಯಾಸ್ ಟ್ಯಾಂಕರ್ ಹಾಗೂ 1 ಟಗ್ ಬೋಟ್ ಇದ್ವು ಅಂತ ಯುಕ್ರೇನ್ ಸೇನೆ ಹೇಳಿದೆ. ಅಷ್ಟೇ ಅಲ್ಲ, ಕೇವಲ 10 ದಿನಗಳಲ್ಲಿ ರಷ್ಯಾದ 136 ಹಡಗುಗಳ ಮೇಲೆ ಅಟ್ಯಾಕ್ ಮಾಡಿದ್ದೀವಿ. ಈ ಪೈಕಿ 116 ಹಡಗುಗಳ ಮೇಲೆ ಅಜೋವ್ ಸಮುದ್ರದಲ್ಲೇ ದಾಳಿ ಮಾಡಿದ್ದೀವಿ ಅಂತ ಯುಕ್ರೇನ್ ಹೇಳಿದೆ. ಈ ಅಜೋವ್ ಸಮುದ್ರ ಮಾರ್ಗ ಬಂದಾಗೋದ್ರಿಂದ ರಷ್ಯಾದ ಆರ್ಥಿಕತೆಗೆ ಭಾರಿ ಪೆಟ್ಟಾಗುವ ಆತಂಕ ಇದೆ. ಅದರಲ್ಲೂ ಗೋಧಿ ಮತ್ತು ತೈಲ ರಫ್ತಿಗೆ ಅಡ್ಡಿಯಾಗುತ್ತೆ. ಜಗತ್ತಿನ ಅತಿದೊಡ್ಡ ಗೋಧಿ ರಫ್ತುದಾರ ರಷ್ಯಾ ತನ್ನ 25% ಗೋಧಿಯನ್ನು ಇದೇ ಜಲಮಾರ್ಗದ ಮೂಲಕ ರಫ್ತು ಮಾಡೋದು. ಈಗ ಅಲ್ಲೇ ಯುಕ್ರೇನ್ ದಾಳಿ ಮಾಡಿರುವುದು ರಷ್ಯಾವನ್ನು ಕಂಗಾಲು ಮಾಡಿದೆ. ಅದರಲ್ಲೂ ಡಾನ್ ಅಜೋವ್ ಶಿಪ್ಪಿಂಗ್ ಕೆನಾಲ್ ಮೇಲೆ ಯುಕ್ರೇನ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಇದು ಅಜೋವ್ ಸಮುದ್ರವನ್ನು ರಷ್ಯಾದ ಒಳನಾಡಿನ ನದಿ ಮಾರ್ಗಗಳಿಗೆ ಕನೆಕ್ಟ್ ಮಾಡೋ ಪ್ರಮುಖ ಕಾಲುವೆ. ಹಾಗೆ ಕೆರ್ಚ್ ಜಲಸಂಧಿಯನ್ನು ಕೂಡ ಯುಕ್ರೇನ್ ಟಾರ್ಗೆಟ್ ಮಾಡ್ತಿದೆ. ಇದು ಅಜೋವ್ ಸಮುದ್ರ ಮತ್ತು ಕಪ್ಪು ಸಮುದ್ರವನ್ನು ಜೋಡಿಸುವ ಅತ್ಯಂತ ಕಿರಿದಾದ ಜಲಮಾರ್ಗ. ಅಲ್ಲೆಲ್ಲ ಈಗ ಬಹಳ ಹೊಡೆದಾಟ ಆಗ್ತಿದೆ. ಅಷ್ಟು ಮಾತ್ರ ಅಲ್ಲ, ಯುಕ್ರೇನ್ ಹೇಳಿದೆ ರಷ್ಯಾ ಆಕ್ರಮಿತ ಕ್ರೈಮಿಯಾ ಭಾಗದ ಸಂಪರ್ಕವನ್ನ ಕಟ್ ಮಾಡೋದು ನಮ್ಮ ಟಾರ್ಗೆಟ್ ಅಂತ ಹೇಳಿದ್ದಾರೆ ಅವರು, ಯುಕ್ರೇನ್ ಅವರು. ಇನ್ನೊಂದು ಕಡೆ ರಷ್ಯಾ ಪೆಟ್ರೋಲ್ಗಾಗಿ ಭಾರತದ ಸಹಾಯ ಕೇಳಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಯುಕ್ರೇನ್ ದಾಳಿಯಿಂದಾಗಿ ರಷ್ಯಾದ ರಿಫೈನರಿಗಳಿಗೆ ಬಹಳ ಪೆಟ್ಟು ಬಿದ್ದಿದೆ. ಕ್ರೂಡ್ ಆಯಿಲ್ ಇದೆ ಅವ್ರ ಹತ್ರ, ಆದರೆ ಅದನ್ನು ರಿಫೈನ್ ಮಾಡಿ ಗಾಡಿಗೆ ಹಾಕೋ ಪೆಟ್ರೋಲ್ ಡೀಸೆಲ್ ಮಾಡ್ಕೊಳ್ಳೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಹೀಗಾಗಿ ರಷ್ಯಾ ಜಗತ್ತಿನ ಅತಿದೊಡ್ಡ ರಿಫೈನರಿ ಹಬ್ಬ ಆಗಿರೋ ಭಾರತದ ರಿಫೈನರಿಗಳ ಸಹಾಯವನ್ನು ಕೇಳಿದ್ದಾರೆ ಅಂತ. ಹೆಚ್ಚೆಚ್ಚು ರಿಫೈನ್ ಮಾಡಿ ಕೊಡಿ, ಕ್ರೂಡ್ ಎಷ್ಟಾದರೂ ಕಳಿಸ್ತೀವಿ, ರಿಫೈನ್ ಮಾಡಿ ನಮಗೆ ಕೊಡಿ ಅಂತ ಕೇಳಿದಾರೇನೋ ರಿಪೋರ್ಟ್ ಅನ್ನ ರಾಯ್ಟರ್ಸ್ ಮಾಡಿದೆ. ಅದರಲ್ಲೂ ಕೂಡ ರಷ್ಯಾ ಮಾಲೀಕತ್ವದ ನಯಾರಾ ಕಂಪನಿ ಇದೆಯಲ್ಲ, ಅದ್ರ ಥ್ರೂ ಕಳಿಸ್ಕೊಡೋಕೆ ಪ್ಲಾನ್ ಆಗಿದೆ ಅಂತ ಹೇಳಿ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರತಿಭಟನೆಯ ಮುಂದಾಳತ್ವ ವಹಿಸಿರೋ ಸರ್ದಾರ್ ಅಮನ್ ಖಾನ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. POK ವಿವಾದಿತ ಪ್ರದೇಶ ಅಲ್ಲ, ಬದಲಿಗೆ ಇದೊಂದು ಆಕ್ರಮಿತ ಪ್ರದೇಶ, ಇದನ್ನು ಆಕ್ರಮಿಸಲಾಗಿದೆ ಅಂತ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದ್ದಾರೆ. ಭಾರತದ ಲ್ಯಾಂಗ್ವೇಜ್ನಲ್ಲಿ ಮಾತನಾಡಿದ್ದಾರೆ. ಅವ್ರು ಹಿಂಗೆ ಹೇಳಿದಾಗ ಅಲ್ಲಿ ನೆರೆದಿರೋರು ಜೋರಾಗಿ ಚಪ್ಪಾಳೆ ತಟ್ಟಿ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಮುಜಫರಾಬಾದ್ಗೆ ಮುತ್ತಿಗೆ ಹಾಕೋ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಇದೇ POK ಪ್ರತಿಭಟನಾಕಾರರು ಹೇಳಿದ್ದಾರೆ. ಇನ್ನು ಈ ಪ್ರತಿಭಟನೆ ಮತ್ತು ಹಿಂಸಾಚಾರಕ್ಕೆ ಪಾಕ್ನ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಬೇಗ ಬಗೆಹರಿಸಬೇಕು, ಇದನ್ನ ಜೋರಾಗ್ತಿದೆ, ಇದು ಪಾಕಿಸ್ತಾನದ ಘನತೆಗೆ ಧಕ್ಕೆ ಆಗುತ್ತೆ ಇದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಉಗ್ರ ದಾಳಿಯಾಗಿದೆ. ಅಲ್ಲಿನ ಲೋವರ್ ದಿರ್ ಜಿಲ್ಲೆಯಲ್ಲಿ ಪೊಲೀಸ್ ಬೆಂಗಾವಲು ವಾಹನದ ಮೇಲೆ ಭಾರಿ ಸ್ಫೋಟಕವನ್ನ ಹಾಕಿ ದಾಳಿ ಮಾಡಲಾಗಿದೆ. 3 ಪೊಲೀಸರು ಮೃತಪಟ್ಟಿದ್ದಾರೆ, 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಕೋರರು ಪೊಲೀಸರ ವಾಹನಗಳಿಗೆ ಬೆಂಕಿನೂ ಇಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆ ಬನ್ನು ಜಿಲ್ಲೆಯಲ್ಲಿರೋ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿಗೆ ಪ್ರಯತ್ನ ಪಡಲಾಗಿತ್ತು, ಆದರೆ ಪಾಕಿಸ್ತಾನಿ ಭದ್ರತಾ ಪಡೆಗಳು ಅದನ್ನು ವಿಫಲಗೊಳಿಸಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ನಿರಂತರ ದಾಳಿಗಳಿಂದಾಗಿ ಬಲೂಚಿಸ್ತಾನದಲ್ಲಿರೋ ಚೈನಾದ ಅತಿದೊಡ್ಡ ತಾಮ್ರ ಹಾಗೂ ಚಿನ್ನದ ಗಣಿಗಾರಿಕೆ ಬಂದಾಗೋ ಹಂತಕ್ಕೆ ಹೋಗಿದೆ. ಬಲೂಚಿಸ್ತಾನದಲ್ಲಿರೋ ಸೈನ್ದಕ್ ಪ್ರಾಜೆಕ್ಟ್ 1 ತಿಂಗಳ ಒಳಗಡೆ ಸಂಪೂರ್ಣ ಸ್ಥಗಿತ ಆಗಬಹುದು ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ.
ಈ ಕುರಿತು ಸೈಂದಕ್ ಮೆಟಲ್ಸ್ ಲಿಮಿಟೆಡ್ ಎಂಡಿ ಪಾಕಿಸ್ತಾನದ ಇಂಧನ ಸಚಿವರಿಗೆ ಜೂನ್ 29ನೇ ತಾರೀಕಿಗೆ ಪತ್ರ ಬರೆದಿದ್ದಾರೆ ಅಂತ ಗೊತ್ತಾಗಿದೆ. ಇದರಲ್ಲಿ ಬಲೂಚಿಸ್ತಾನದಲ್ಲಿ ಸರಿಯಾಗಿ ಭದ್ರತೆ ಇಲ್ಲದ ಕಾರಣ ರಸ್ತೆ ಮಾರ್ಗವಾಗಿ ಕಚ್ಚಾ ವಸ್ತುಗಳ ಸಾಗಾಟ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಮುಂದುವರೆದರೆ ಪ್ರಾಜೆಕ್ಟ್ ನಿಲ್ಲಿಸೋದು ಅನಿವಾರ್ಯ ಅಂತ SMLನ MD ಹೇಳಿದ್ದಾರೆ. ಹಾಗೆ ಬಲೂಚ್ ಪರ ಹೋರಾಟದ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಸೇರಿ ಹಲವು ಗುಂಪುಗಳು ಚೈನಾ ಪಾಕ್ ಆರ್ಥಿಕ ಕಾರಿಡಾರ್ ಯೋಜನೆಗಳನ್ನೇ ಟಾರ್ಗೆಟ್ ಮಾಡ್ತಿವೆ. ಈ ಹಿಂದೆ ಮೇ ತಿಂಗಳಲ್ಲಿ ಕ್ವೆತ್ತಾದಲ್ಲಿ ನಡೆದ ಸ್ಫೋಟದಲ್ಲಿ 20ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ರು. ಚೀನಿ ಅಧಿಕಾರಿಗಳ ಮೇಲೂ ಪದೇ ಪದೇ ದಾಳಿ ಆಗ್ತಾ ಇದೆ. ಭದ್ರತಾ ವೈಫಲ್ಯದಿಂದಾಗಿ ಈಗ ಫೈನಲಿ ಹೊರಗೆ ಹೋಗಬೇಕಾಗುತ್ತೆ ಅಂತ ಹೇಳಿ ಚೀನಾ ಕಂಪನಿ ಹೇಳಿದೆ. ಏನೋ ಗ್ಲೋಬಲ್ ಫೇವರಬಲ್ ರೇಟಿಂಗ್ ನಲ್ಲಿ ಚೈನಾ ಅಮೆರಿಕವನ್ನ ಓವರ್ಟೇಕ್ ಮಾಡಿದೆ ಅಂತ ಪ್ಯೂ ರಿಸರ್ಚ್ ಸೆಂಟರ್ ರಿಪೋರ್ಟ್ ಮಾಡಿದೆ. ಜನರು ಅಮೆರಿಕಗಿಂತ ಚೈನಾವನ್ನ ಹೆಚ್ಚು ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ ಇವಾಗ. ಈ ಮೂಲಕ ಜಾಗತಿಕವಾಗಿ ಜನಸಾಮಾನ್ಯರ ಅಭಿಪ್ರಾಯದಲ್ಲಿ ಬಿಗ್ ಶಿಫ್ಟ್ ಆಗಿದೆ ಅಂತ ಆ ರಿಪೋರ್ಟ್ ಹೇಳಿದೆ. ಹಾಗೆ ನೋಡಿದ್ರೆ ಪ್ಯೂ ರಿಸರ್ಚ್ ಸೆಂಟರ್ ಅಮೆರಿಕ ಮೂಲದ್ದೇ. ಇವರು 36 ದೇಶಗಳಲ್ಲಿ 42,000ಕ್ಕೂ ಅಧಿಕ ಜನರನ್ನ ಕೇಳಿದ್ರು. ಅವಾಗ ಈ ರೀತಿ ರಿಸಲ್ಟ್ ಬಂದಿದೆ. ಏನು ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್ ನಲ್ಲಿ ನಡೆದ ಭಾರತ ಯುರೋಪಿಯನ್ ಯೂನಿಯನ್ ಮೀಟಿಂಗ್ ನಲ್ಲಿ ಹಲವು ಒಪ್ಪಂದಗಳಾಗಿವೆ ಅಂತ ಜೈಶಂಕರ್ ಅವರು ಹೇಳಿದ್ದಾರೆ. ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ AI, ಸೆಮಿಕಂಡಕ್ಟರ್ ಮತ್ತು 6G ಟೆಕ್ನಾಲಜಿಗಳನ್ನ ಒಟ್ಟಾಗಿ ಡೆವಲಪ್ ಮಾಡೋಕೆ ಎರಡೂ ಕಡೆಯಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಲ್ಲದೆ ನಮ್ಮ ಡಿಜಿಲಾಕರ್ ಸಿಸ್ಟಮ್ ಅನ್ನ ಯುರೋಪ್ನ ಡಿಜಿಟಲ್ ಐಡೆಂಟಿಟಿ ವಾಲೆಟ್ ಜೊತೆಗೆ ಲಿಂಕ್ ಮಾಡೋ ಬಗ್ಗೆನೂ ಚರ್ಚೆ ಮಾಡಲಾಗಿದೆ. ಅಂದರೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್, ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಪಾಸ್ಪೋರ್ಟ್ನಂತಹ ಡಿಜಿಟಲ್ ದಾಖಲೆಗಳನ್ನು ಯುರೋಪ್ನಲ್ಲೂ ಈಸಿಯಾಗಿ ಬಳಸೋಕೆ, ವೆರಿಫೈ ಮಾಡೋಕೆ ಇದರಿಂದ ಸಹಾಯ ಆಗುತ್ತೆ. ಅಲ್ಲಿಗೆ ಹೋಗೋ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ. ಇನ್ನು EV ವಾಹನಗಳ ಚಾರ್ಜಿಂಗ್ ಮತ್ತು ಟೆಸ್ಟಿಂಗ್ ಆಗಿ ಹೊಸ ಇನೋವೇಷನ್ ಹಬ್ ಕೂಡ ಘೋಷಣೆಯಾಗಿದೆ. ಹಾಗೆ ಹಸಿರು ಇಂಧನ, EV ಬ್ಯಾಟರಿ ರೀಸೈಕ್ಲಿಂಗ್ ಯೋಜನೆಗಳಿಗಾಗಿ 60 ಮಿಲಿಯನ್ ಯೂರೋಗಳ ಜಂಟಿ ಹೂಡಿಕೆಗೂ ನಿರ್ಧಾರ ಮಾಡಲಾಗಿದೆ. ಹೊಸ ಸ್ಟಾರ್ಟ್ಅಪ್ಗಳಿಗೆ ನೆರವಾಗೋಕೆ ಡೀಪ್ ಟೆಕ್ ಪಾರ್ಟ್ನರ್ಶಿಪ್ಗೂ ಒಪ್ಪಿಗೆ ಸಿಕ್ಕಿದೆ. ಹಾಗೆ 93.5 ಬಿಲಿಯನ್ ಯೂರೋಗಳ ಬೃಹತ್ ಹೊರೈಸನ್ ಯುರೋಪ್ ರಿಸರ್ಚ್ ಪ್ರೋಗ್ರಾಮ್ಗೂ ಭಾರತ ಎಂಟ್ರಿ ಕೊಡೋ ಬಗ್ಗೆ ಮಾತುಕತೆ ನಡೀತಾ ಇದೆ. ದೊಡ್ಡ ಯೋಜನೆ ಇದು ಹೊರೈಸನ್ ಯುರೋಪ್. ಯುರೋಪ್ನ ಅತಿ ದೊಡ್ಡ R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫಂಡ್ ಇದು. ಇದಕ್ಕೆ ನಮಗೂ ಎಂಟ್ರಿ ಸಿಕ್ಕರೆ ನಮ್ಮ ದೇಶದ ವಿಜ್ಞಾನಿಗಳು, ಸಂಶೋಧಕರು ಹಾಗೂ ಸ್ಟಾರ್ಟಪ್ಗಳಿಗೆ ಯುರೋಪ್ನ ತಜ್ಞರೊಂದಿಗೆ ಸೇರಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಹಾಗೆ ನಮ್ಮ ರಿಸರ್ಚ್ ಪ್ರಾಜೆಕ್ಟ್ಸ್ಗೆ ಕೋಟ್ಯಂತರ ರೂಪಾಯಿ ಫಂಡಿಂಗ್ ಕೂಡ ಸಿಗಬಹುದು. ಏನು ಅಮೆರಿಕದಲ್ಲಿ ಧರ್ಮ ಕೇಳಿ ಭಾರತೀಯ ಮೂಲದ ಯುವಕನ ಮೇಲೆ ದಾಳಿ ಮಾಡಲಾಗಿದೆ. ಯೂಟಾ ಪ್ರಾಂತ್ಯದ ಮಾಲ್ ಒಂದರಲ್ಲಿ ಈ ಘಟನೆಯಾಗಿದೆ. ಸೊಹೈಲ್ ಅನ್ನೋ ಯುವಕನ ಬಳಿ ಬಂದು ಎಲ್ಲಿ ಅವನು, ಯಾವ ಧರ್ಮನಿಂದ, ಮುಸ್ಲಿಮಾ ಅಂತ ಕೇಳಿ ಆಮೇಲೆ ದಾಳಿ ಮಾಡಿದ್ದಾರೆ. 48 ವರ್ಷದ ಮೈಕಲ್ ಲಾರ್ಸನ್ ಅಂತ ಗುರುತಿಸಲಾಗಿದೆ ದಾಳಿಕೋರನನ್ನ. ಏನು ಭಾರತ ಬ್ರಿಟನ್ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಒಪ್ಪಂದ ಜಾರಿಯಾದ ಮೊದಲ ದಿನವೇ ಭಾರತದಿಂದ $140 ಮಿಲಿಯನ್ ಮೌಲ್ಯದ ವಸ್ತುಗಳು ಯಾವುದೇ ಸುಂಕ ಇಲ್ಲದೆ ಬ್ರಿಟನ್ಗೆ ರಫ್ತಾಗಿವೆ. ದೇಶದ 20ಕ್ಕೂ ಅಧಿಕ ಏರ್ಪೋರ್ಟ್ ಮತ್ತು ಬಂದರುಗಳಿಂದ ಎಲೆಕ್ಟ್ರಾನಿಕ್ಸ್, ಔಷಧಿ, ಆಭರಣ ಸೇರಿ 50ಕ್ಕೂ ಅಧಿಕ ಬೃಹತ್ ಕಂಟೈನರ್ಗಳು ರವಾನೆಯಾಗಿವೆ. ಈ ಹೊಸ ಒಪ್ಪಂದದಿಂದಾಗಿ ಭಾರತದ 99% ರಫ್ತು ವಸ್ತುಗಳಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಸುಂಕ ಮುಕ್ತ ಎಂಟ್ರಿ ಸಿಗುತ್ತೆ. ಈ ಹಿಂದೆ ಬಟ್ಟೆ, ಆಭರಣ, ಪ್ಲಾಸ್ಟಿಕ್ ಹಾಗೂ ಚರ್ಮದ ವಸ್ತುಗಳ ಮೇಲೆ ಬ್ರಿಟನ್ನಲ್ಲಿ 2%ನಿಂದ 16% ಸುಂಕ ಇತ್ತು. ಈಗ ಅದೆಲ್ಲ ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ನಮಗೆ ಮಾರ್ಕೆಟ್ ಓಪನ್ ಅಪ್ ಆಗಿದೆ ಅಲ್ಲಿ. ಇನ್ನು ಅಮೆರಿಕದ ವಿರುದ್ಧ ಜರ್ಮನಿ ಸಿಟ್ ಮಾಡಿಕೊಂಡಿದೆ. ಚುನಾವಣೆಗಳಲ್ಲಿ ನೀವು ನಮ್ಮಲ್ಲಿ ಬಂದು ಮೂಗು ತೋರಿಸಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಯುರೋಪ್ನ ಕೆಲ ಸಂಘ ಸಂಸ್ಥೆಗಳಿಗೆ $3 ಮಿಲಿಯನ್ ಫಂಡ್ ಕೊಡೋ ನೆಪದಲ್ಲಿ ಅಮೆರಿಕ ಇಲ್ಲಿನ ರಾಜಕಾರಣದ ಮೇಲೆ ಪ್ರಭಾವ ಬೀರೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದರ ಬಗ್ಗೆ ಜರ್ಮನಿ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ರಿಯಾಕ್ಟ್ ಮಾಡಿ ಟ್ರಂಪ್ ಆಡಳಿತಕ್ಕೆ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಅಮೆರಿಕನ್ ಚುನಾವಣೆಯಲ್ಲಿ ಮೂಗು ತೂರಿಸಲ್ಲ, ಅದೇ ರೀತಿ ನಮ್ಮ ಮುಂದಿನ ಸೆಪ್ಟೆಂಬರ್ ಚುನಾವಣೆಯಲ್ಲಿ ಅಮೆರಿಕನು ಮೂಗು ತೂರಿಸಬಾರದು ಅಂತ ಹೇಳಿದ್ದಾರೆ. ಇನ್ನು ಭ್ರಷ್ಟಾಚಾರ ಹಾಗೂ ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಮತ್ತವರ ಕುಟುಂಬಸ್ಥರ ಆಸ್ತಿಯನ್ನು ಸೀಸ್ ಮಾಡಲಾಗಿದೆ. ಒಟ್ಟು $6.2 ಬಿಲಿಯನ್ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ಬಾಂಗ್ಲಾ ಹಣಕಾಸು ಗುಪ್ತಚರ ಸಂಸ್ಥೆ ಈ ಕಾರ್ಯಾಚರಣೆ ಮಾಡಿದೆ. ಏನೋ ಟೆಕ್ ದಿಗ್ಗಜ ಕಂಪನಿ IBMನ ಸ್ಟಾಕ್ಸ್ ಷೇರುಪೇಟೆಯಲ್ಲಿ ಭಾರಿ ಪತನ ಅನುಭವಿಸಿತ್ತಲ್ಲ, 25% ಕ್ರ್ಯಾಶ್ ಆಗಿ ಒಂದೇ ದಿನ $70 ಬಿಲಿಯನ್ ಲಾಸ್ ಆಗಿತ್ತಲ್ಲ. ಈಗ ಈ ಬಗ್ಗೆ IBMನ CEO ಅರವಿಂದ್ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ರಾಹಕರಿಗೆ ಹೆಚ್ಚಾಗಿ AI ಇನ್ಫ್ರಾಗಳ ಮೇಲೆ ಹಣ ಹಾಕ್ತಿದ್ದಾರೆ. ಗ್ರಾಹಕರ ಅವಶ್ಯಕತೆಯನ್ನು ಬೇಗ ಅರಿಯೋದ್ರಲ್ಲಿ ನಾವು ಹಿಂದೆ ಬಿದ್ವಿ, ತಪ್ಪು ಮಾಡಿದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಗುರುವಾರ IBM ಷೇರುಗಳು ನೆಲಕಚ್ಚಿವೆ. ಮತ್ತೆ IBMನ ಪ್ರತಿ ಷೇರು $211 ಆಸುಪಾಸಲ್ಲಿ ಟ್ರೇಡ್ ಆಗ್ತಾ ಇದ್ವು. ಏನೋ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಅರ್ಜೆಂಟೀನಾ ನಿರಂತರ 2ನೇ ಬಾರಿಗೆ ಫೈನಲ್ಗೆ ಲಗ್ಗೇಟಿದೆ. ಅಮೆರಿಕದ ಅಟ್ಲಾಂಟಾದಲ್ಲಿ ನಡೆದ ಹೈ ವೋಲ್ಟೇಜ್ ಸೆಮೀಸ್ನಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಅರ್ಜೆಂಟೀನಾ ಮಣಿಸಿದೆ. ಪಂದ್ಯದ ದ್ವಿತೀಯಾರ್ಧದಲ್ಲಿ ಆಂಟನಿ ಗಾರ್ಡನ್ ಬಾರಿಸಿದ ಗೋಲಿನಿಂದ
ಇಂಗ್ಲೆಂಡ್ 1-0 ಮುನ್ನಡೆಯನ್ನು ಸಾಧಿಸಿತ್ತು. 1 ಗಂಟೆ ಕಾಲ ಸ್ಟಾರ್ ಆಟಗಾರ ಲಯನಲ್ ಮೆಸ್ಸಿಗೆ ಯಾವುದೇ ಅವಕಾಶ ಕೊಡದೆ ಇಂಗ್ಲೆಂಡ್ ಬಹಳ ಡಿಫೆಂಡ್ ಮಾಡ್ತು. ಆದರೂ ಛಲ ಬಿಡದ ಅರ್ಜೆಂಟೀನಾ ಕಮ್ಬ್ಯಾಕ್ ಮಾಡ್ತು. ಎನ್ಝೋ ಫರ್ನಾಂಡಿಸ್ ಬಾರಿಸಿದ ಅದ್ಭುತ ಗೋಲ್ನಿಂದ ಪಂದ್ಯ ಈಕ್ವಲ್ ಆಯಿತು. ಬಳಿಕ ಲೌಟಾರೋ ಮಾರ್ಟಿನೆಸ್ ಬಾರಿಸಿದ ನಿರ್ಣಾಯಕ ಗೋಲು ಅರ್ಜೆಂಟೀನಾಗೆ ಗೆಲುವನ್ನು ತಂದುಕೊಡ್ತು. ವಿಶೇಷ ಅಂದರೆ 39 ವರ್ಷದ ಲಯನಲ್ ಮೆಸ್ಸಿ ಈ ಮ್ಯಾಚ್ನಲ್ಲಿ ಗೋಲ್ ಹೊಡೆಯೋಕ್ಕೆ ಆಗಿಲ್ಲ. ಆದರೆ ತಮ್ಮ ಅದ್ಭುತ ಪ್ಲೇ ಮೇಕಿಂಗ್ ಮೂಲಕ 2 ಗೋಲುಗಳಿಗೆ ಅಸಿಸ್ಟ್ ಮಾಡಿದ್ರು. ಗೋಲ್ ಮಾಡೋಕ್ಕೆ ಹೆಲ್ಪ್ ಮಾಡಿ ರೂವಾರಿಯಾದರು. ಸದ್ಯ ಭಾನುವಾರ ನಡೆಯಲಿರುವ ಹೈ ವೋಲ್ಟೇಜ್ ಫೈನಲ್ಸ್ನಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆಯದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ನೀವು ಮೊದಲಿಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ನಾವು ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡಿ. ಅವುಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ, ಅವು ಯೂಸ್ಫುಲ್ ಅಂತ ಅನಿಸಿದ್ರೆ ಆಮೇಲೆ ಜಾಯ್ನ್ ಆಗೋದ್ರ ಬಗ್ಗೆ ನೀವು ಡಿಸೈಡ್ ಮಾಡ್ಬೋದು. ಸೊ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ವಿಡಿಯೋ ಕೆಳಗಡೆ ನೀವು ಡೀಟೇಲ್ಸನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.